ರಾಜ್ಯದಲ್ಲಿ ನಿತ್ಯ ವಿದ್ಯುತ್ ಕಣ್ಣ ಮುಚ್ಚಲೆ ಹಾಡ್ತಿರುವಂಥದ್ದು. ಬೇಸಿಗೆ ಶುರುವಾಗುತ್ತಿದ್ದಂತೆ ಶುರುವಾಯಿತಾ ಲೋಡ್ ಶೆಡ್ಡಿಂಗ್. ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಇಂಧನ ಇಲಾಖೆಗೆ ಸವಾಲಾಯ್ತಾ? ರೈತರು ಜನಸಾಮಾನ್ಯರಿಗೆ ನಿತ್ಯ ಎಸ್ಕಾಂಗಳು ನೀಡ್ತಿವೆ ಶಾಕ್. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ನಿತ್ಯ ಲೋಡ್ ಶೆಡ್ಡಿಂಗ್ ಈಗ ಶುರುವಾಗಿರುವಂತಹದ್ದು. ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿನಿತ್ಯ ದುರಸ್ತಿ ನೆಪದಲ್ಲಿ ಕರೆಂಟನ್ನು ಕಟ್ ಮಾಡ್ತಿರುವಂತಹದ್ದು. ತಾಂತ್ರಿಕ ಕಾರಣ ನೆಪವೊಡ್ಡಿ ಲೋಡ್ ಶೆಡ್ಡಿಂಗ್ ಮಾಡ್ತಿರುವಂತಹದ್ದು. ಪ್ರತಿನಿತ್ಯ ವಿದ್ಯುತ್ ಕಡಿತದಿಂದ ಜನರು ಕೂಡ ಈಗ ಹೈರಾಣ ಆಗಿರುವಂತಹದ್ದು. ಎಸ್, ರಾಜ್ಯದಲ್ಲಿ ಪ್ರತಿನಿತ್ಯ ಈಗ ಕಣ್ಣ ಮುಚ್ಚಾಲೆ ಆಡ್ತಿರುವಂತಹದ್ದು. ಬೆಂಗಳೂರಿನ ವಿದ್ಯುತ್ ಸರಬರಾಜು ಕಂಪನಿ ಈಗಾಗಲೇ ಪ್ರತಿನಿತ್ಯ ಲೋಡ್ ಶೆಡ್ಡಿಂಗ್ ಅಂದರೆ ದುರಸ್ತಿ ನೆಪದಲ್ಲಿ ಲೋಡ್ ಶೆಡ್ಡಿಂಗನ್ನು ಹೇರ್ತಿರುವಂತಹದ್ದು. ತಾಂತ್ರಿಕ ಕಾರಣಗಳನ್ನು ಕೊಟ್ಕೊಂಡು ಪ್ರತಿನಿತ್ಯ ಲೋಡ್ ಶೆಡ್ಡಿಂಗ್ ಮಾಡ್ತಿರುವಂಥದ್ದು. ಎಸ್, ರಾಜ್ಯದಲ್ಲಿ ಪ್ರತಿನಿತ್ಯ ಇದು ನಿರಂತರವಾಗಿ ನಡ್ಕೊಂಬತ್ತಿರುವಂಥದ್ದು. ಪರೀಕ್ಷಾ ಸಂದರ್ಭದಲ್ಲಿ ಪ್ರತಿನಿತ್ಯ ವಿದ್ಯುತ್ ಈಗ ಕಣ್ಣ ಮುಚ್ಚಲೆ ಹಾಡ್ತಿರುವಂಥದ್ದು. ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಆಗುತ್ತಿಲ್ಲ ವಿದ್ಯುತ್. ಕರುನಾಡಿನಲ್ಲಿ ದೈನಂದಿನ ವಿದ್ಯುತ್ ಬೇಡಿಕೆ 18,300 ಮೆಗಾವ್ಯಾಟ್. ರಾಜ್ಯದಲ್ಲಿ ನಿತ್ಯ 1,500 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಆಗ್ತಿದೆ. ಕಳೆದ ವರ್ಷ ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 19,000 ಮೆಗಾವ್ಯಾಟ್ ಇತ್ತು. ಈಗ ಪಂಜಾಬ್, ಉತ್ತರ ಪ್ರದೇಶದಿಂದ ಹೆಚ್ಚುವರಿ ವಿದ್ಯುತ್ ಖರೀದಿಗೆ ಮುಂದಾದಂತಹ ಇಲಾಖೆ. ಗೃಹ ಜ್ಯೋತಿಯಿಂದ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗ್ತಿದೆ. ಉಚಿತ ವಿದ್ಯುತ್ನಿಂದ ಬೇಕಾಬಿಟ್ಟಿ ವಿದ್ಯುತ್ ಬಳಕೆ ಮಾಡ್ತಿರೋ ಜನ. ಬೇಸಿಗೆ ಹಿನ್ನೆಲೆ ಫ್ಯಾನ್, ಹವಾನಿಯಂತ್ರಿತ ಉಪಕರಣಗಳನ್ನು ಬಳಕೆ ಮಾಡ್ತಿರುವಂತಹ ಜನ. ಹೀಗಾಗಿ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗ್ತಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ವಿದ್ಯುತ್ ಬೇಡಿಕೆ ಆಗಿರುವಂಥದ್ದು. ಎಸ್, ರಾಜ್ಯದಲ್ಲಿ ಈಗ ವಿದ್ಯುತ್ ಸಮಸ್ಯೆ ಎದುರಾಗಿರುವಂತಹದ್ದು. ಈಗಾಗಲೇ ಜನರು ಕೂಡ ಬೇಕಾಬಿಟ್ಟಿಯಾಗಿ ವಿದ್ಯುತ್ತನ್ನು ಬಳಕೆ ಮಾಡ್ತಿರುವಂತಹದ್ದು. ಗೃಹ ಜ್ಯೋತಿಯಿಂದ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಉತ್ತರ ಪ್ರದೇಶದಿಂದ ಅಂದರೆ ಪಂಜಾಬ್ ಹಾಗೂ ಉತ್ತರ ಪ್ರದೇಶದಿಂದ ಹೆಚ್ಚುವರಿ ವಿದ್ಯುತ್ತನ್ನು ಖರೀದಿ ಮಾಡಲು ಈಗ ಸರ್ಕಾರ ಚಿಂತನೆಯನ್ನು ಮಾಡ್ತಿರುವಂತಹದ್ದು. ಕಳೆದ ವರ್ಷ ಬೇಸಿಗೆಯಲ್ಲಿ ಸುಮಾರು 19,000 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ ಇತ್ತು. ಅಂದರೆ ರಾಜ್ಯದಲ್ಲಿ ಪ್ರತಿನಿತ್ಯ 1,500 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಆಗ್ತಿರುವಂತಹದ್ದು. ಕರುನಾಡಿನಲ್ಲಿ ದೈನಂದಿನ ವಿದ್ಯುತ್ ಬೇಡಿಕೆ 18,300 ಮೆಗಾವ್ಯಾಟ್ ಪ್ರತಿನಿತ್ಯ ಇಷ್ಟು ಬೇಕಾಗುತ್ತೆ. ಎಸ್, ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆ ಆಗ್ತಿಲ್ಲ.